ಹಾಯ್, ಗುಡ್ ಈವ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ DSA ಇಂಪಾರ್ಟೆಂಟ್ ಕ್ವಶನ್ಸ್ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಮಾಡ್ಯೂಲ್ 1ನಲ್ಲಿ ಡಿಫೈನ್ ಡಾಟಾ ಸ್ಟ್ರಕ್ಚರ್ ಇದು ಪಕ್ಕಾ ಬಂದೇ ಬರುತ್ತೆ 7 ಮಾರ್ಕ್ಸಿಗೆ. ಡಿಫೈನ್ ಡಾಟಾ ಸ್ಟ್ರಕ್ಚರು, ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಷನ್ ಡಾಟಾ ಸ್ಟ್ರಕ್ಚರ್, ನೀಡ್ ಡಯಾಗ್ರಾಮ್ ಅಥವಾ ಎಕ್ಸ್ಪ್ಲೇನ್ ಆಲ್ ಆಪ್ರೇಷನ್ಸ್ ಇಷ್ಟರಲ್ಲಿ ಬಂದೇ ಬರುತ್ತೆ 7 ಮಾರ್ಕ್ಸ್ ಪಕ್ಕಾ. ನೆಕ್ಸ್ಟ್ KMP ಬಗ್ಗೆ ನೋಡ್ಕೊಳ್ಳಿ. ವಾಟ್ ಈ ಕ್ವಶನ್ಸ್ ನೋಡಿಕೊಂಡ್ರೆ ಪಕ್ಕಾ ನೀವು ಪಾಸ್ ಆಗ್ತೀರಾ. ಫಂಕ್ಷನ್ಸ್ ಇದು ನೋಡ್ಕೊಳ್ಳಿ, ಪಾಪ್. ನೆಕ್ಸ್ಟು ಸೆಕೆಂಡ್ ಕ್ವಶನಲ್ಲಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟ್ರಕ್ಚರ್ ಯೂನಿಯನ್, ಅದು ಒಂದ್ಸಲಿ ಕೇಳ್ಬೋದು, ನೋಡ್ಕೊಳ್ಳಿ. ಇದು ಮಾಡ್ಯೂಲ್ 1 ಇಂಪಾರ್ಟೆಂಟ್ ಕ್ವಶನ್ಸ್. ಮಾಡ್ಯೂಲ್ 2ಅಲ್ಲಿ ಲಿಂಕ್ಡ್ ಲಿಸ್ಟ್ ಕೇಳ್ತಾರೆ ಪಕ್ಕ ಡಿಫೈನ್ ಮಾಡೋದಕ್ಕೆ, ಮತ್ತು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟು. ಆಮೇಲೆ ಇದು ನೀನು ಅಷ್ಟು ಫೋಕಸ್ ಮಾಡಬೇಡಿ, ಇದನ್ನು ನೋಡ್ಕೊಳ್ಳಿ. ಮೀನ್ಸ್ ಫಂಕ್ಷನ್ಸ್ ನೋಡ್ಕೊಳ್ಳಿ ಸಾಕು, ಪ್ರೋಗ್ರಾಮ್ ಫುಲ್ ನೋಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಟ್ರಿಕ್ ಇದೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಮೀನ್ಸ್ ಮಾಡೋದು ಪ್ರಾಬ್ಲಮ್ಸ್ ನೋಡ್ಬೋದು, ಮಾಡಿಕೊಂಡ್ರೆ ಸಾಕು, ನಿಮ್ಗೆ ಎಲ್ಲ ಈಸಿನೇ ಇದೆ. ಬೇಕು ಅಂದರೆ ನಾನೇ ವಿಡಿಯೋ ಮಾಡಿ ಕಮೆಂಟ್ ಹಾಕಿ, ನಾನೇ ವಿಡಿಯೋ ಮಾಡಿ ಹಾಕ್ತೀನಿ. ಮಾಡ್ಯೂಲ್ 3ಅಲ್ಲಿ ಡಿಫೈನ್ ಬೈನರಿ ಟ್ರೀ, ಇದು ಇಂಪಾರ್ಟೆಂಟ್. ಇದು ಫಂಕ್ಷನ್ ನೋಡ್ಕೊಳ್ಳಿ, ಇದೆಲ್ಲ ಫಂಕ್ಷನ್ಸ್ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟು ನೋಡಿದ್ರೆ ಪಕ್ಕಾ ಪಾಸ್ ಆಗ್ತೀರಾ. 60-70+ ಮಾರ್ಕ್ಸ್ ಪಕ್ಕ ಬರುತ್ತೆ ನಾನು ಇಷ್ಟು ಕೊಟ್ಟಿರೋ ಕ್ವಶನ್ಸನ್ನೇ ಓದಿದ್ರೆ. ಇದು ಎಲ್ಲ ನೋಡ್ಕೊಳ್ಳಿ. ಒಂದೇ ಕ್ವಶನಲ್ಲಿ 2-3 ಕ್ವಶನ್ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ನೀವು ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ರೆಫರ್ ಮಾಡಿಕೊಂಡು ಹೆಂಗೆ ಮಾಡೋದಂತ ನಿಮಗೆ ಗೊತ್ತು. ಮಾಡ್ಯೂಲ್ 4ಅಲ್ಲಿ ಡಿಫೈನ್ ಫಾರೆಸ್ಟ್, ಇದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಕೂಡ ಈ ಥರ ಪ್ರಾಬ್ಲಮ್ಸ್ ಇರೋದನ್ನು ಒಂದೂ ಬಿಡಬೇಡಿ. ಪ್ರಾಬ್ಲಮ್ಸಲ್ಲಿ 30 ಮಾರ್ಕ್ಸ್ ಎಲ್ಲ ಬರುತ್ತೆ ಮಾಡೋದು, ಮತ್ತು ಈಸಿ ಕೂಡ ಇದೆ. ಈ ಥರ ನೋಡ್ಕೊಳ್ಳಿ ಫಂಕ್ಷನ್ಸ್. ಇನ್ನು ಮಾಡ್ಯೂಲ್ 5ಅಲ್ಲಿ ಡಿಫೈನ್ ಹ್ಯಾಶಿಂಗ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಹ್ಯಾಶಿಂಗ್ ಫಂಕ್ಷನ್ಸ್, ಇದು ನೋಡ್ಕೊಳ್ಳಿ ಇಂಪಾರ್ಟೆಂಟ್. ಮತ್ತು ಡಿಫೈನ್ ದ ಲೆಫ್ಟ್ ಸೈಡ್ 3, ಇದು ಇಂಪಾರ್ಟೆಂಟ್. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ನಾನು ಬರೆದಿರೋದು. ನೆಕ್ಸ್ಟ್ ಇದರಲ್ಲೆಲ್ಲ ಬರುತ್ತಲ್ಲ, ಈ ಥರ ಸಮ್ಸ್ ಮಾಡೋದೆಲ್ಲ ನೋಡ್ಕೊಳ್ಳಿ, ಪಕ್ಕ ಅದರಲ್ಲೇ ಬರುತ್ತೆ, ಮತ್ತು ಈಸಿ ಕೂಡ ಇರುತ್ತೆ. ಇದೆಲ್ಲ ನಿಮ್ಗೆ ಸೊಲ್ಯೂಷನ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಇವತ್ತು ನೈಟ್ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಕು ಬೇಡ ಅಂತ ಕರೆಕ್ಟಾಗಿ ಹೇಳಿದ್ರೆ, ಇಷ್ಟು ಕ್ವಶನ್ಸ್ ಓದಿದ್ರೆ ಪಕ್ಕಾ ಪಾಸ್ ಆಗ್ತೀರಾ. ಆ್ಯಂಡ್ ಇದ್ರ ಪ್ರೀವಿಯಸ್ OS TDC ಎಲ್ಲ ಅಪ್ಲೋಡ್ ಮಾಡಿರೋದು ನಿಮಗೆ ಹೆಲ್ಪ್ಫುಲ್ ಆಗಿದೆಯೋ ಇಲ್ವೋ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ DSA ಎಕ್ಸಾಮ್.